ಹಾಯ್ ಹೆಲೋ ನಮಸ್ಕಾರ. ನನ್ನ ಹೆಸರು ವಿಜಯ್ ಅಂತ. ನನ್ನ ಫ್ರೆಂಡ್ ಮಹೇಶು. ಸೊ ನಾವು ಕ್ಯಾಶುವಲ್ ಟಾಕ್ ಅಂತ ಒಂದು ಚಾನೆಲ್ ಕ್ರಿಯೇಟ್ ಮಾಡಿದೀವಿ. ಸೊ ಕ್ಯಾಶುವಲ್ ಟಾಕ್ ಪರ್ಪಸ್ ಏನಂದ್ರೆ, ಒಂದು ಜನರಲ್ ಆಗಿ ನಡೆಯೋ ಟಾಪಿಕ್ಸ್ ನ ನಾವು ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಯೂಶಲಿ ಏನಾಗುತ್ತೆ, ಎಲ್ಲಾ ಮೀಡಿಯಾದಲ್ಲೆಲ್ಲ ಎಕ್ಸ್ಪರ್ಟ್ಸ್, ವೆಲ್ ರಿನೌಂಡ್, ರಿಸರ್ಚ್ ಮಾಡಿರೋರು ಬಂದು ಅವ್ರ ಪಾಯಿಂಟ್ಸ್ ನ ಹಾಕ್ತಾ ಇರ್ತಾರೆ. ಸೊ ಕಾಮನ್ ಪೀಪಲ್ ಬಂದು ಮಾತಾಡುವಂತ ವೇದಿಕೆಗಳು ತುಂಬಾ ಕಡಿಮೆ ಇರುತ್ತೆ. ಆ ಒಂದು ವೇದಿಕೆಯಲ್ಲಿ ನಾವು ಯಾವ ರೀತಿ ಒಂದು ಪಾಯಿಂಟ್ ಅನ್ನ ತಗೊಂಡು ಜನರಲ್ ಟಾಪಿಕ್ಸ್ ಲೈಕ್ ಡೈಲಿ ನಡೆಯುವಂತ ಟಾಪಿಕ್ಸ್ ಗಳು ಯಾವ್ದಕ್ಕೆ ನಾವು ಮಾತಾಡ್ಬೇಕಾಗಿರುತ್ತೆ, ಆ ಟಾಪಿಕ್ಸ್ ನ ತಗೊಂಡು ನಮ್ ಲೆವೆಲ್ ಅಲ್ಲಿ, ಅಂದ್ರೆ ನಾವೇನು ರಿಸರ್ಚ್ ತುಂಬಾ ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿರ್ಬೋದು ಅಥವಾ ಅನಾಲಿಟಿಕ್ಸ್ ಆಗಿರ್ಬೋದು, ಏನು ಮಾಡದೆ ನಮ್ದು ಏನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬೇಸಿಕ್ ಲೆವೆಲ್ ಅಲ್ಲಿ ಮಾತಾಡಕ್ಕೆ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಿದೀವಿ. ಸೊ ಎವ್ರಿ ಎಪಿಸೋಡ್ ನಾವು ಒಂದೊಂದು ಟಾಪಿಕ್ ತಗೊಂಡ್ ಬಂದು ಆ ಟಾಪಿಕ್ ಬಗ್ಗೆ ನಮ್ಗೆ ಏನ್ ನಾಲೆಜ್ ಇದೆ ಅದನ್ನ ಒಂದು ವಿಮರ್ಶೆ ಅನ್ನೋದಕ್ಕಿಂತ ನಾವು ಒಂದು ಹರಟೆ ತರ ಕಾರ್ಯಕ್ರಮ ಮಾಡ್ಕೊಂಡು ನಾವಿಬ್ರು ನಮ್ಮ ಪಾಯಿಂಟ್ಸ್ ನ ಹಾಕ್ತಿವಿ. ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ತಗೊಂಡಿರೋ ಟಾಪಿಕ್ ಏನಂದ್ರೆ, ನಾವು ಗಂಡು ಮಕ್ಕಳುಗಳು ಅಥವಾ ಪುರುಷರು ಇವಾಗ ಈ ಸಮಾಜದಲ್ಲಿ ಯಾವ್ದಾರ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತ ಒಂದು ಟಾಪಿಕ್ ತಗೊಂಡಿದೀವಿ. ಸೊ ಒಂದು ಪೀಠಿಕೆ ಕೊಡ್ಬೇಕು ಅಂದ್ರೆ, ಇವಾಗ ನಾವು ಎಲ್ಲರೂ ಪುರುಷ ಪ್ರಧಾನ ಸಮಾಜ ಅಂತೀವಿ. ಸೊ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡು ಮಕ್ಳಿಗೆ ಏನಪ್ಪಾ ಪ್ರಾಬ್ಲಮ್ ಅಂತ ಕ್ವಶನ್ ಮಾರ್ಕ್ ಬರ್ಬೋದಲ್ವಾ. ಸೊ ಅದನ್ನೇ ಡಿಸ್ಕಸ್ ಮಾಡೋಣ ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇದನ್ನ ತಗೊಂಡ್ಬಂದಿದ್ದೀವಿ. ಸೊ ಮಹೇಶ್, ನಾನು ಹೇಳಿದಂಗೆ ಪುರುಷ ಪ್ರಧಾನ ಸಮಾಜ, ಇದು ಪುರುಷ ಪ್ರಧಾನ ಸಮಾಜ ಅಂತೀವಿ ನಾವು. ಸೊ ಇಲ್ಲಿ ಗಂಡು ಮಕ್ಳಿಗೆ ಏನು ಪ್ರಾಬ್ಲಮ್, ಪುರುಷ ಪ್ರಧಾನ ಸಮಾಜ ಇರ್ಬೇಕಾದ್ರೆ ನಾವೇ ಮೆಜಾರಿಟಿ, ನಾವೇ ಡಾಮಿನೇಟೆಡ್ ಅಂದಾಗ ಏನು ಸಮಸ್ಯೆಗಳು ಬರ್ತಾ ಇದೆ ನಮ್ಗೆ ಅಂತ. ವಿಜಯ್, ನನ್ಗೆ ಅನ್ಸೋ ಪ್ರಕಾರ ನಾವು ಇವತ್ತಿನ ಸಿಚುವೇಶನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಪುರುಷ ಪ್ರಧಾನ ಸಮಾಜ ಹಿಂಗ್ ಆಯ್ತು, ಹೆಂಗೆ ನಾವು ಅಂದ್ರೆ ಇವತ್ತು ಈ ಕಂಡೀಷನ್ ಬರೋದಿಕ್ಕೆ ಏನ್ ಕಾರಣ ಅನ್ನೋದು ಅರ್ಥ ಮಾಡ್ಕೊಬೇಕು. ಫಸ್ಟ್ ಆಫ್ ಆಲ್ ಪುರುಷ ಪ್ರಧಾನ ಅಂದ ತಕ್ಷಣ ಸುಮ್ನೆ ಹಂಗೆ ಬಂದಿರಲಿಲ್ಲ, ಅದಕ್ಕೊಂದು ಪೀಠಿಕೆ ಇತ್ತು. ಏನಕ್ಕೆ ಆತರ ಆಯ್ತು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ನೋಡಿರೋ ಪ್ರಕಾರ, ಅಂದ್ರೆ ನಾವು ಓದಿರೋ ಪ್ರಕಾರ, ಇಲ್ಲ ನಾವು ತಿಳ್ಕೊಂಡಿರೋ ಪ್ರಕಾರ, ಮುಂಚಿನ ಕಾಲದಲ್ಲಿ ಯಾವಾಗ ಇದೆಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ, ವೆನ್ ದೇ ಸ್ಟಾರ್ಟೆಡ್ ಕಲ್ಟಿವೇಟಿಂಗ್, ಫಾರ್ಮಿಂಗು ಕಲ್ಟಿವೇಶನ್ ಅಂತ ಸ್ಟಾರ್ಟ್ ಮಾಡಿದಾಗ ಗಂಡಸು ಅನ್ನೋರು ಹೋಗಿ ಹೊಲ ನೇಲ್ಬೇಕಾಯ್ತು, ಫಾರ್ಮ್ ಹೋಗಿ ಎಲ್ಲ ಮಾಡ್ಬೇಕಾಗಿತ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ವಿಚಾರನೂ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇದು ಹೆಂಗಸರು ಮನೆ ಕಡೆ ನೋಡ್ಕೊಂತ ಇದ್ರು, ಗಂಡಸರು ಆಚೆ ಹೋಗಿ ಫೀಲ್ಡ್ ಅಲ್ಲಿ ಕೆಲಸ ಮಾಡಿ ಎಲ್ಲ ಸೋಸ್ತಾರ ತಗೊಂಡ್ಬರತ್ತು, ಆ ತರ ಆಗ್ತಾ ಇತ್ತು. ಆಮೇಲೆ ಹಂಗೆ ನಿಧಾನಕ್ಕೆ ಆಸ್ ಜನರೇಷನ್ಸ್ ಮೂವ್ ಆನ್ ಆಗ್ತಿದ್ದ ಏನಾಯ್ತು ಅಂದ್ರೆ, ಅವರು ಒಂದು ಲ್ಯಾಂಡ್ ಅನ್ನೋದನ್ನ ಅವರು ಸ್ವಂತ ಮಾಡ್ಕೊಂತ ಇದ್ರು. ಸೊ ಅದಕ್ಕೆ ಹಿಂದೆ ನೋಡ್ಬೇಕು ಅಂದ್ರೆ, ಇವಾಗ ಮದುವೆ ಆದಾಗ ದೇವರ್ ಇಂಟರ್ಚೇಂಜಬಲಿ ದೇವರ್ ಗೋಯಿಂಗ್ ಅಂಡ್ ಸೆಟ್ಲಿಂಗ್. ಅಂದ್ರೆ ಗಂಡ್ಮಕ್ಳು ಹೆಣ್ಮಕ್ಳು ಮನೆಗಳು ಹೋಗ್ತಾ ಇದ್ರು, ಹೆಣ್ಮಕ್ಳು ಗಂಡ್ಮಕ್ಳು ಮನೆಗಳು ಹೋಗ್ತಾ ಇದ್ರು. ದೇ ಕುಡ್ ಇಂಟರ್ಚೇಂಜಬಲಿ ಡೂ ದಟ್. ಅಂಡ್ ಬಿಕಾಸ್ ಇಟ್ ವಾಸ್ ಟ್ರೈಬಲ್ ಸೊಸೈಟೀಸ್ ಆ ತರ ಇದ್ದಾಗ, ಸೊ ಅವರು ಯಾರ್ ಫೇವರಬಲ್, ಯಾರ್ ಸಪೋರ್ಟ್ ಬೇಕಾಗಿತ್ತು ಆ ರೀತಿ ಅವ್ರ ಅರೇಂಜ್ಮೆಂಟ್ಸ್ ಮಾಡ್ಕೊಂತ ಇದ್ರು. ಬಟ್ ಯಾವಾಗ ಪೊಸಿಷನ್ ಅನ್ನೋದು ಸ್ಟಾರ್ಟ್ ಆಯ್ತು, ಲ್ಯಾಂಡ್ ಪೊಸಿಷನ್ ಅನ್ನೋದು ಸ್ಟಾರ್ಟ್ ಆಯ್ತು, ಸೊ ಇವಾಗ ಲ್ಯಾಂಡ್ ಬಿಟ್ಟು ಹೋಗೋದೇ ಆಗ್ತಾ ಇರಲ್ಲ. ಹಾಗಾಗಿ ಹೆಣ್ಮಕ್ಳೇ ಅಲ್ಲಿ ಹೋಗ್ತಾ ಇದ್ರು, ಬಿಕಾಸ್ ಮ್ಯಾನ್ ವಾಸ್ ಬಿಸಿ ಇನ್ ಫಾರ್ಮಿಂಗ್ ಅಂಡ್ ಆಲ್ ದೋಸ್ ಆಕ್ಟಿವಿಟೀಸ್. ಅಲ್ಲಿ ಹೆಣ್ಮಕ್ಳೇ ಅಲ್ಲಿ ಹೋಗೋದ್ರಲ್ಲಿ ದೇ ಮೇಡ್ ಸೆನ್ಸ್. ಸೊ ಅದೇ ಒಂದ್ ಸರ್ಕಲ್ ಆಗ್ತಾ ಶುರು, ಲ್ಯಾಂಡ್ ಪ್ರೊಟೆಕ್ಟ್ ಮಾಡಕ್ ಶುರು ಮಾಡ್ದ, ಲ್ಯಾಂಡ್ ಬೆಳೆಯಕ್ ಶುರು ಮಾಡ್ದ, ಅಲ್ಲೇ ಒಂದ್ 10 ಜನ ಬೆಳೆಯಕ್ ಶುರು ಮಾಡ್ದ, ಕಾಂಪಿಟೇಷನ್ ಅವ್ರವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ. ಹಂಗೆ ಇಟ್ ಆಲ್ ಬಿಕೇಮ್ ಫಿಸಿಕಲ್ ಇದರಲ್ಲಿ ಇದಾಗೋಯ್ತು. ಸೊ ಫಿಸಿಕಲಿ, ಬಿಕಾಸ್ ಮೆನ್ ಕುಡ್ ಫಿಸಿಕಲಿ ಡೂ ಲಾಟ್ ಆಫ್ ಸ್ಟಫ್, ಅಪ್ಪರ್ ಬಾಡಿ ಸ್ಟ್ರೆಂತ್ ಇದರಿಂದ ದೇ ಬಿಕಮ್ ವೆರಿ ಪ್ರಾಮಿನೆಂಟ್. ಸೊ ಅವ್ರ ಮಾತನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡೋದು, ಆ ರೀತಿ ಇದೊಂದೇನಾಗ್ತಿತ್ತು ಅಂದ್ರೆ, ಬಿಕಾಸ್ ಗಂಡಸರು ಆಚೆ ಹೋಗಿ ಪ್ರಪಂಚ ನೋಡ್ತಾ ಇದ್ರು, ಮಾಡ್ತಾ ಇದ್ರು, ಬಿಕಾಸ್ ದೇ ಹ್ಯಾಡ್ ಟು ಇಂಟರಾಕ್ಟ್. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಜನರಲ್ ನಾಲೆಜ್ ಜಾಸ್ತಿ ಇರ್ತಾ ಇತ್ತು. ಸೊ ಹಾಗಾಗಿ ವುಮೆನ್ ಯೂಸ್ ಟು ಲಿಸನ್ ಟು ದೆಮ್, ಸ್ಪೀಕ್ ಟು ದೆಮ್. ಸೊ ಆ ತರ ಇಂಪಾರ್ಟೆನ್ಸ್ ಸ್ಟಾರ್ಟ್ ಆಗಿದೆ. ಲೇಟರ್ ಆನ್ ಹಾಗೆ ಸಿವಿಲೈಸೇಷನ್ಸ್ ಬೆಳೀತಾ ಹೋಗ್ತಾ ಏನಾಯ್ತು ಅಂದ್ರೆ, ಯು ಸ್ಟಾರ್ಟೆಡ್ ಹ್ಯಾವಿಂಗ್ ಕಿಂಗ್ಡಮ್ಸ್. ಓಕೆ, ಯು ಸ್ಟಾರ್ಟೆಡ್ ಹ್ಯಾವಿಂಗ್ ಬಿಗ್ ಸೊಸೈಟೀಸ್. ಆವಾಗ ಮತ್ತೆ, ಬಿಕಾಸ್ ಯು ಹ್ಯಾಡ್ ಬಿಗ್ ಸೊಸೈಟೀಸ್, ಯು ಹ್ಯಾಡ್ ಲಾರ್ಜ್ ಏರಿಯಾ ಟು ಪ್ರೊಟೆಕ್ಟ್, ಯು ಹ್ಯಾಡ್ ಲಾರ್ಜ್ ಏರಿಯಾ ಟು ಲುಕ್ ಅಟ್ ದ ನೀಡ್ಸ್ ಟು. ಸೊ ಆವಾಗ ಏನಾಯ್ತು ಅಂದ್ರೆ, ಫಿಸಿಕಲ್ ಸ್ಟ್ರೆಂತ್ ಬಿಕಮ್ ಈವನ್ ಮೋರ್ ಪ್ರಾಮಿನೆಂಟ್. ಆಮೇಲೆ ವಾರ್ಸ್, ಎಕ್ಸಾಕ್ಟ್ಲಿ. ಸೊ ಯಾವಾಗ್ಲೂ ಸೋಷಿಯಲ್ ಬೇರೆ ಬೇರೆ ಕಿಂಗ್ಡಮ್ಸ್ ವಾರ್ಸ್ ನಡೀತಾ ಇತ್ತು. ಸೊ ಟು ಪ್ರೊಟೆಕ್ಟ್ ಅಂಡ್ ಟು ಡೂ ವೇರಿಯಸ್ ಸ್ಟಫ್, ಫಿಸಿಕಲ್ ಪವರ್ ವಾಸ್ ವೆರಿ ಪ್ರಾಮಿನೆಂಟ್. ಸೊ ಹಾಗಾಗಿ ಗಂಡಸರದು ಒಂದು ಪ್ರಾಮಿನೆನ್ಸ್ ತುಂಬಾ ಎಕ್ಸ್ಟೆನ್ಸಿವ್ಲಿ ಡಾಮಿನೇಟ್ ಆಯ್ತು.
ಹಂಗಂತ ಹೆಂಗಸ್ದೇನು ಕಡಿಮೆ ಅಂತ ಇರ್ಲಿಲ್ಲ. ದೇವರ್ ಇಫ್ ಗಾಯ್ ಕುಡ್ ಗೋ ಔಟ್ ಅಂಡ್ ಡೂ ಮೆನಿ ಥಿಂಗ್ಸ್, ದಟ್ ವಾಸ್ ಬಿಕಾಸ್ ಅ ವುಮೆನ್ ಕುಡ್ ಸ್ಟೇ ಹೋಮ್. ಅವ್ರ ಮನೇಲಿದ್ದು ಅವರೆಲ್ಲ ಮಕ್ಕಳನ್ನ ಮನೆಯನ್ನ ಎಲ್ಲ ನೋಡ್ಕೊಂತ ಇದ್ದಿದ್ರಿಂದಾನೇ ಒಬ್ಬ ಗಂಡಸು ಆಚೆ ಹೋಗಿ ದುಡ್ಕೊಂಡು ಬರೋದಕ್ಕೆ ಆಗ್ತಾ ಇತ್ತು. ಅದೇ There was ಬೇಸಿಕಲಿ a balance. ಬಟ್ ಆದ್ರೆ ಬೇಸಿಕಲಿ ಏನಾಗಕ್ ಶುರು ಆಯ್ತು ಅಂದ್ರೆ ಪವರ್ ಗಂಡಸರ ಕೈಗೆ ಬಂದಿರೋದ್ರಿಂದ Yes. ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿದ್ರಿಂದ Yes. ದೇ ವಾಂಟೆಡ್ ಟು ಹ್ಯಾವ್ ದಟ್ ಪವರ್ ವಿತ್ ಇನ್ ದೆಮ್. Yes. ಸೊ ಅದರಿಂದ ಅದು ಸ್ವಲ್ಪ ಮೇಲ್ ಡಾಮಿನೇಟೆಡ್ ಸೈಡ್ ಅಲ್ಲಿ Side ರೂಲ್ಸ್ ಅಂಡ್ ಅಲ್ಲಿ ರೆಗ್ಯುಲೇಷನ್ಸ್ regulations. ಕಸ್ಟಮ್ಸ್ ಎಲ್ಲಾನು ಅದ್ರ ಪ್ರಕಾರನೇ ಡೆವಲಪ್ ಆಗ್ತಾ ಬಂತು. ಅದು ಥ್ರೂ ಔಟ್ ಜನರೇಷನ್ಸ್ ಅದಂಗೆ ಕಂಟಿನ್ಯೂ ಆಗ್ತಾ ಬಟ್ ಹಂಗಂತ ಹೇಳಿ ದಿಸ್ ವಾಸ್ ದ ಥಿಂಗ್ ಥ್ರೂಔಟ್ ದ ವರ್ಲ್ಡ್ ಅಂತಾನೆ ಹೇಳಕ್ಕಾಗಲ್ಲ. ಎಷ್ಟೊಂದ್ ಜಾಗದಲ್ಲಿ ಫಿಮೇಲ್ ಸೊಸೈಟೀಸೇ ಇತ್ತು, ಫಿಮೇಲ್ ಓರಿಯೆಂಟೆಡ್ ಸೊಸೈಟೀಸೇ ಇತ್ತು. ಸೊ ಇಟ್ ವಾಸ್ ನಾಟ್ ಡೆಮೋಗ್ರಫಿಕಲಿ ಅಂಡ್ ಸೋಷಿಯಲಿ ಕಲ್ಟಿವೇಟೆಡ್ ಲೈಫ್ ಸ್ಟೈಲ್ಸ್. ಸೊ ಒಂದೊಂದು ರೀತಿಯಾದ ಜನ ಒಂದೊಂದು ರೀತಿ ನಡೆಸ್ಕೊಂಡ್ ಬಂದ್ರು. ಅಲ್ಲಿ ನೆಸೆಸಿಟಿ ಏನಿತ್ತು, ಯಾರ್ದು ತುಂಬಾ ಇಂಪಾರ್ಟೆನ್ಸ್ ಇತ್ತು, ಅವ್ರ ಪ್ರಾಬ್ಲಮ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಬಿಕಾಸ್ ವಿ ಆರ್ ವಾನ್ ಫ್ರೋನ್ ವರ್ಲ್ಡ್, ಯಾವಾಗ್ಲೂ ಎಲ್ಲರೂ ಯಾರ ಮೇಲೆ ದಾಳಿ ಮಾಡ್ತಾನೆ ಇರೋದ್ರಿಂದ ಮೇಲ್ ಡಾಮಿನೇಟಿಂಗ್ ಸೊಸೈಟಿ ವೆರಿ ಪ್ರಿವಿಲೆಂಟ್ ಆಗಾಯ್ತು. ಸೊ ಅದು ಒಂದು ಹಂತದವರೆಗೂ. ಸೊ ಇವಾಗ ಅದು ನಮ್ಗೆ ಇವತ್ತಿನ ದಿನಕ್ಕೆ ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ, ಇವಾಗಿನ ಸಮಾಜ ಆವಾಗಿನ ಸಮಾಜಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಓಕೆ, ಸೊ ಇವಾಗ ಎಸ್ ವಾರ್ಸ್ ಇವತ್ತು ಇದೆ, but the way you are living has totally changed. Ivaga, it is all about competition. It is all about how much you can earn, how much you can feed your families, what you can do to the society. Adara agoginda, not necessary that everyone has to be very strong, manly, or whatever was the reason to be a male prominent society back then is not totally required right now. ಸೊ ಇವಾಗ ಹೆಣ್ಮಕ್ಳು ಆಚೆ ಹೋಗ್ತಾರೆ, ಅವರು ದುಡಿತಾರೆ, ಮಾಡ್ತಾರೆ, ಟೋಟಲಿ ನಾಟ್ ರಾಂಗ್. ಬಟ್ ಏನು ಅಂದ್ರೆ, ಇಫ್ ಯು ಆರ್ ಸ್ಟಿಲ್ ಹೋಲ್ಡಿಂಗ್ ದ ಸೇಮ್ ಬ್ಯಾಗೇಜ್ ಆಫ್ ಬೀಯಿಂಗ್ ಐ ಶುಡ್ ಬಿ ದ ಬ್ರೆಡ್ ಅರ್ನರ್, ಐ ಶುಡ್ ಬಿ ವೆರಿ ಸ್ಟ್ರಾಂಗ್, ಆ ರೀತಿಯಾದ ಒಂದು ಮೈಂಡ್ ಸೆಟ್ ಹಿಡ್ಕೊಂಡು ನಾನು ಇವತ್ತಿನ ಸೊಸೈಟಿಯಲ್ಲಿ ಅದೇ ರೀತಿ ನಾನು ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಬಿಕಾಸ್ ಯು ಆರ್ ನಾಟ್ ಹ್ಯಾವಿಂಗ್ ಅ ಪ್ರಾಪರ್ ಬ್ಯಾಲೆನ್ಸ್. ಹೆಣ್ಮಕ್ಳು ಇವಾಗ ಆಚೆ ಹೋಗ್ತಾರೆ, ದುಡಿತಾರೆ, ಎಲ್ಲಾ ರೀತಿಯಾದ ಸಪೋರ್ಟ್ ಅವರು ಕೊಡ್ತಿರೋದ್ರಿಂದ ಯು ಶುಡ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಶುಡ್ ಸ್ಟಾಪ್ ಅಂಡ್ ವಾಟ್ ಯು ಶುಡ್ ಡೂ ವಿಚ್ ಇಸ್ ರೈಟ್ ಫಾರ್ ದಿಸ್ ಟೈಮ್. ಸೊ ಆ ಡಿಫರೆನ್ಸ್ ಇರೋದ್ರಿಂದ ಆ ಮೆಂಟಲ್ ಬ್ಲಾಕೇಜಸ್ ಅಂದ್ರೆ ಸ್ಟಿಲ್ ಓಲ್ಡ್ ಕೈಂಡ್ ಆಫ್ ಥಿಂಕಿಂಗ್ ಇರೋದ್ರಿಂದನೇ ಮೆಜಾರಿಟಿ ಆಫ್ ದ ಸ್ಟ್ರೆಸ್ ಆರ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಬರ್ತಿದೆ ಅಂತ ನನ್ಗೆ ಅನ್ಸುತ್ತೆ ವಿಜಿ. ಸೊ ಐ ಥಿಂಕ್ that is how I am deriving my reference to today's problems. What is the situation of men ಅಂತ ತಗೊಂಡ್ರೆ ಇವತ್ತು ಅದು ಅಂತ ಕನ್ಸಿಡರ್ ಮಾಡ್ತೀನಿ. ಆಮೇಲೆ ನನ್ಗನ್ಸೋದು ಏನಂದ್ರೆ, ಇವಾಗ ನಾವ್ ಇದೊಂದು ಟಾಪಿಕ್ ತಗೊಂಡಿದೀವಿ, ಗಂಡು ಮಕ್ಳು ಪ್ರಾಬ್ಲಮ್ ಅಂತ. ಸೊ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ, ಗಂಡು ಮಕ್ಳು ಪ್ರಾಬ್ಲಮ್ ಅಂದ್ರೆ ಹೆಣ್ಣು ಮಕ್ಳು ಸೃಷ್ಟಿ ಮಾಡಿದ್ದಾರೆ, ಹೆಣ್ಣು ಮಕ್ಳು ಏನೋ ತೊಂದರೆ ಮಾಡ್ತಿದ್ದಾರೆ ಅಂತ ಟಾಪಿಕ್ ಬರ್ತಾರೆ. ಬಟ್ ನಮ್ ವಿಡಿಯೋ ಪೂರ್ತಿ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಸೇಯಿಂಗ್ ದಟ್ ಗಂಡು ಮಕ್ಳು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು, ಇಫ್ ನಾಟ್ ಎಲ್ಲ ಅಂದ್ರೆ ಐ ನಾಟ್ ಸೇಯಿಂಗ್ 100% ಅವರಿಂದಾನೆ ಅಂತಲ್ಲ, ಬಟ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಗಂಡು ಮಕ್ಳು ಪ್ರಾಬ್ಲಮ್ಗೆ ಗಂಡು ಮಕ್ಳೇ ಕಾರಣ ಆಗಿದ್ದಾರೆ. ಯಾಕಂದ್ರೆ ನಮ್ಗೆ ಆ ಮೈಂಡ್ ಸೆಟ್ ಅನ್ನ ನಮ್ಗೆ ಜನರೇಷನ್ಸ್ ಇಂದ ತಗೊಂಡ್ ಬಂದಿರೋದ್ರಿಂದ, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ನೀನು ಥಿಂಕ್ ಮಾಡ್ತಾ ಇದೆಯಾ ಇಲ್ವಾ, ಅದು ಆಲ್ರೆಡಿ ಫೀಡ್ ಆಗ್ಬಿಟ್ಟಿರುತ್ತೆ ಮೈಂಡ್ ಒಳಗಡೆ. ಗಂಡಸು ಅಂದ್ರೆ ನೀನ್ ಹಿಂಗೆ ಇರಬೇಕು, ಇದು ನಿನ್ ಕ್ಯಾರೆಕ್ಟರಿಸ್ಟಿಕ್ಸ್, ನೀನ್ ಹಿಂಗೆ ಇರಬೇಕು ಅಂತ ಅದ್ರಲ್ಲಿ ಒದ್ದಾಡ್ತಾ ಇದೀವಿ ಅನ್ನೋದು ಈಸ್ ಮೇಜರ್ ಕನ್ಸರ್ನ್, ರಾದರ್ ದನ್ ಇನ್ನೊಂದು ಜೆಂಡರ್ ಯಾರೋ ನಮಗ್ ತೊಂದರೆ ಮಾಡ್ತಿದ್ದಾರೆ ಅಂತನಾ, ಅಥವಾ ಅದೆಲ್ಲದಕ್ಕಿಂತ ಮೇಲಾಗಿ. ಆಮೇಲೆ ಇನ್ನೊಂದು, ಈ ವಿಡಿಯೋದಿಂದ ಇನ್ನೊಂದು ಏನ್ ಅರ್ಥ ಮಾಡ್ಕೋಬೇಕು, ಕ್ಲೋಸ್ ಸರ್ಕಲ್ ಅಲ್ಲಿ ಯಾರು ಇರ್ತಾರೆ, ಆ ಇಶ್ಯೂಸ್ ನ ಫೇಸ್ ಮಾಡ್ತಿರೋರು, ಅವರು ನಮ್ ವಿಡಿಯೋ ನೋಡಿ ಅವರ ಸುತ್ತಮುತ್ತ ಇರೋ ಗಂಡು ಮಕ್ಕಳುಗಳಿಗೆ ಸ್ವಲ್ಪ ಸಪೋರ್ಟ್ ಕೊಡೋದು, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಅದ್ರ ಮೇಲೆ ಸ್ವಲ್ಪ ಗಮನ ಚೆಲ್ಲಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದೊಂದು ನಮ್ಮ ವಿಡಿಯೋ ಮೋಟಿವ್. ಮೈನ್ ಇವತ್ತಿನ ಸಿಚುವೇಶನ್ ಏನ್ ಪ್ಲಸ್ ಆರ್ ಮೈನಸ್, ನಾವು ಪ್ಲಸ್ ಬಗ್ಗೆ ಮಾತಾಡೋಣ, ಬಟ್ ಮೆಜಾರಿಟಿಲಿ ಮೈನಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಸೋಷಿಯಲ್ ಕಂಡೀಷನಿಂಗ್. ಸೊ ಇವಾಗ ಗಂಡಸರು ಅವರೇ ಮಾಡ್ಕೊಂಡ್ರು ಅನ್ನೋದು ಒಂದು ಪಾಯಿಂಟ್. ಇನ್ನೊಂದು, ಅದೇ ಎಕ್ಸ್ಪೆಕ್ಟೇಷನ್ ಆಗುನು ಹೆಂಗಸರು ಮಾಡ್ಬಿಟ್ರೆ ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಚೇಂಜಿಂಗ್ ದಟ್ ಮೈಂಡ್ ಸೆಟ್ ಆಲ್ ಟುಗೆದರ್. ಇವಾಗ ಮನೇಲಿ ಹೆಂಗಸರಾಗ್ಲಿ ದೊಡ್ಡವರಾಗ್ಲಿ ಯಾರೇ ಇರ್ಲಿ, ಪ್ರತಿಯೊಂದು ಗಂಡಸೇ ಮಾಡ್ಬೇಕು, ಅವನೇ ಮಾಡ್ಬೇಕು, ಅವನೇ ದುಡಿಬೇಕು, ಇಲ್ಲಾಂದ್ರೆ ಅವನೇ ಪ್ರೊಟೆಕ್ಟ್ ಮಾಡ್ಬೇಕು. ನಾಟ್ ರಿಕ್ವೈರ್ಡ್. ಎವ್ರಿವನ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ರೈಟ್ ನೌ. So our mindset, our shift has to happen. We should stop pausing pressure on men. So now everyone is equal.
ಇವನ್ ಬಿಫೋರ್ ಇಟ್ ವಾಸ್ ಈಕ್ವಲ್, ಬಟ್ ಆವಾಗ ಸಿಚುಯೇಷನ್ ತಕ್ಕಂಗೆ ಜನ ಅರ್ಥ ಮಾಡ್ಕೊಂಡಿದ್ದು ದೇ ಯೂಸ್ ಟು ಚೇಂಜ್. ಓಕೆ, ಯಾವಾಗ ಚೇಂಜ್ ವಾಸ್ ಅಗೇನ್ ವೆನ್ ದೇರ್ ವಾಸ್ ಇಂಬ್ಯಾಲೆನ್ಸ್, ಪೀಪಲ್ ಡಿಡ್ ರಿವೋಲ್ಟ್ ಅಗೇನ್ಸ್ಟ್ ದಟ್ ಅಂಡ್ ದೇ ಮೇಡ್ ಶೂರ್ ದಟ್ ಇಟ್ ಇಸ್ ನಾಟ್ ಹ್ಯಾಪನಿಂಗ್. ಫಾರ್ ಎಕ್ಸಾಂಪಲ್ ಸತಿ ಸಿಸ್ಟಮ್, ಹೌದು ತಪ್ಪಾಗ್ತಿತ್ತು, ಅದನ್ನ ತಡೆದ್ರು ಮಾಡಿದ್ರು. ಸೊ ದಟ್ ಇಸ್ ಕರೆಕ್ಟ್. ಸೊ ಅದೇ ರೀತಿ ಇವಾಗಲೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಇವಾಗ ಒಂದು ರೀತಿಯಾದ ಪ್ರೆಷರ್ ಬೀಳ್ತಾ ಇದೆ, ಒಂದು ರೀತಿಯಾದ ಡಿಫರೆನ್ಸ್ ಆಫ್ ಬ್ಯಾಲೆನ್ಸ್ ಆಗ್ತಿದೆ ಅಂದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ನಾವು ಇವಾಗ ಚೇಂಜ್ ಮಾಡಬೇಕು, ನಾಟ್ ರಿಕ್ವೈರ್ಡ್ ಟು ಸ್ಟಿಲ್ ಹೋಲ್ಡ್ ದೋಸ್ ಓಲ್ಡ್ ಕೈಂಡ್ ಆಫ್ ಥಾಟ್ಸ್ ಅಂಡ್ ಆಗಲ್ಲ ಅಂತ ನಾವು ಅರ್ಥ ಅರ್ಥ ಮಾಡ್ಕೊಬೇಕು. ಅದಕ್ಕೆ ಒನ್ ಆಫ್ ದ ಮೇಜರ್ ಕಾರಣ ನನ್ಗನ್ಸೋದಂದ್ರೆ, ಇವಾಗ ಈ ಸತಿ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿದ್ರು ಅದು ಯಾಕಂದ್ರೆ ವೆಲ್ ನೋನ್ ಇಶ್ಯೂ ಆಗಿತ್ತು ಆವಾಗ. ಬಟ್ ಇವಾಗ ಅದೇ ಕನ್ಸರ್ನ್ ನಾನು ಹೇಳ್ತಾ ಇರೋದು, ಇಟ್ ಇಸ್ ನಾಟ್ ಅ ವೆಲ್ ನೋನ್ ಇಶ್ಯೂ. ಗಂಡಸರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಇಸ್ ನಾಟ್ ಬಿಕಮಿಂಗ್ ಎ ವೆಲ್ ನೋನ್ ಇಶ್ಯೂ, ಬಿಕಾಸ್ ಒನ್ ಆಫ್ ದ ಮೇಜರ್ ಪಾಯಿಂಟ್ಸ್ ನಾವು ಬರ್ಕೊಂಡಿರೋದ್ರಲ್ಲಿ ಸೇಯಿಂಗ್ ದಟ್ ಅವನು ಎಮೋಷನ್ಸ್ ನ ತೋರಿಸ್ತಾ ಇಲ್ಲ. ಎಮೋಷನ್ಸ್ ಅವ್ನಿಗೆ ಏನ್ ಆಗ್ತಾ ಇದೆ ಅನ್ನೋದನ್ನ ಯಾಕೆ ಅವನು ತೋರ್ಸಕ್ ಆಗ್ತಾ ಇಲ್ಲ ಅನ್ನೋದನ್ನ ಐ ಥಿಂಕ್ ನಮ್ ಪ್ರಾಬ್ಲಮ್ ಎಲ್ಲ ಶುರುವಾಗೋದು ಅಲ್ಲಿಂದ. ಯಾಕಂದ್ರೆ ಅವ್ನು ತೋರ್ಸಕ್ ಆಗ್ತಾ ಇಲ್ಲ, ಅವ್ನಿಗೆ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಿಲ್ಲ, ಅಥವಾ ಅವ್ನಿಗೆ ಹೇಳ್ಕೊಟ್ಟಿಲ್ಲ ಚಿಕ್ಕ ವಯಸ್ಸಿಂದ ಆತರ ಎಕ್ಸ್ಪ್ರೆಸ್ ಮಾಡ್ಬೇಕಂತ. ಸೊ ಇವಾಗ ಅವ್ನಿಗೆ ಏನ್ ಫೀಲಿಂಗ್ಸ್ ಆಗ್ತಾ ಇದೆ ಅದನ್ನ ಅವ್ನಿಗೆ ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಾಗದೇ ಇರೋದ್ರಿಂದ ಅವನು ಸ್ಟ್ರಗಲ್ ಮಾಡ್ತಾ ಇರೋದ್ರೆ ಅದು ಎಲ್ಲೋ ಮೋಸ್ಟ್ಲಿ ಅದು ಸೈಲೆಂಟ್ ಆಗಿ ಕವರ್ ಅಪ್ ಆಗೋಗ್ತಾ ಇದೆಯಾ ಅಂತ ಇಶ್ಯೂಸ್ ಅಂತ ನನ್ಗನ್ಸುತ್ತೆ. ಆಕ್ಚುಲಿ ಒಂದ್ ರೀತಿಯಾಗಿ ಹೌದು, ಕರೆಕ್ಟ್, ಎಮೋಷನ್ಸ್ ತೋರ್ಸ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಮಾಡ್ತಿಲ್ಲ. ಬಟ್ ಇನ್ನೊಂದು ನಾವು ಯೋಚನೆ ಮಾಡ್ಬೇಕಾಗಿ ಏನಾಗಿರೋದು ಅಂದ್ರೆ, ದಿಸ್ ಇಸ್ ಪ್ರಿಡಾಮಿನೆಂಟ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಇವಾಗ ಅಪ್ಪರ್ ಕ್ಲಾಸ್ ಫ್ಯಾಮಿಲೀಸ್ ಪೀಪಲ್ ಹೂ ಆರ್ ಏಬಲ್ ಅಂದ್ರೆ ಇವಾಗ ಎಲ್ಲರೂ ಒಂದೇ ರೀತಿಯಾಗಿರಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯಾದ ಟ್ಯಾಲೆಂಟ್ಸ್ ಇರುತ್ತೆ, ಒಂದೊಂದು ರೀತಿಯಾದ ಎಬಿಲಿಟೀಸ್ ಇರುತ್ತೆ. ಓಕೆ, ಸೊ ಇಫ್ ಸಮನ್ ಇಸ್ ಏಬಲ್ ಟು ಸರ್ಪಾಸ್ ಆಲ್ ಆರ್ಡ್ಸ್, ಅವನೇನಾದ್ರು ಮಾಡಕ್ ಆಗ್ತಿದೆ ಅಂದ್ರೆ ಹೀಸ್ ಫೋಕಸ್ಡ್. ದಟ್ ಈಸ್ ವೆರಿ ಲೆಸ್. ಯಾರೇ ಇವತ್ತು ನೋಡ್ಬೋದು, ಸೆಲೆಬ್ರಿಟೀಸ್ ಆಗಲಿ ಇರ್ಬೋದು, ಇಲ್ಲಾಂದ್ರೆ ರಿಚ್ ಪೀಪಲ್ ಆದ್ರು, ಹೂ ಆರ್ ಅಮಂಗ್ ರಿಚೆಸ್ಟ್. ಸೊ ಬಿಕಾಸ್ ದೇ ವರ್ ಫೋಕಸ್ಡ್, ದೇ ವರ್ ನಾಟ್ ಕನ್ಸರ್ನ್ ಅಬೌಟ್ ಎನಿ ಅದರ್ ಥಿಂಗ್ಸ್. ನನ್ ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಾನು ಮಾಡ್ತೀನಿ ನೋಡ್ತೀನಿ ಅಂತ ಹೋದ್ರು, ಮಾಡಿದ್ರು. ಅಂಡ್ ಅವ್ರ ಮಕ್ಕಳು ಪ್ರಾಬಬ್ಲಿ ಅದನ್ನ ಫೇಸ್ ಮಾಡಲ್ಲ, ಬಿಕಾಸ್ ಇನ್ ಅ ವೇ ದೇ ಆರ್ ಪ್ರೊಟೆಕ್ಟೆಡ್. ಸೊ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಇರಲ್ಲ. ಬೇಕಾದ್ರೆ ದೇ ಕ್ಯಾನ್ ಟೇಕ್ ರಿಸ್ಕ್, ದೇ ಕ್ಯಾನ್ ಡೂ ವಾಟ್ ಎವರ್ ಇಟ್ ಇಸ್. ಓಕೆ, ನಾಟ್ ನೆಸೆಸರಿ ಅವ್ರು ಮಾಡಲೇಬೇಕು ಅಂತ ಇನ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ತಾ ಇರೋದು. ಸೊ ದೇ ಆರ್ ಏಬಲ್ ಟು ಡೂ ಆಲ್ ದೋಸ್ ಥಿಂಗ್ಸ್. ಬಟ್ ಅದೇ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನು ಅಫೋರ್ಡ್ ಮಾಡಕ್ಕಾಗಲ್ಲ. So that is where he starts struggling. That is where he cannot express social barriers. ನಾನು ಏನಾದ್ರೂ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡ್ರೆ ಮಾಡಿದ್ರೆ ಇಟ್ ಇಸ್ ಜನ ನೋಡೋ ರೀತಿನೇ ಬದಲಾಗ್ಬಿಡುತ್ತೆ, ಫ್ಯಾಮಿಲಿಯಲ್ಲಿ ನೋಡೋ ರೀತಿನೇ ಬದಲಾಗ್ಬಿಡುತ್ತೆ. ಸೊ ಯು ವಿಲ್ ನಾಟ್ ಗೆಟ್ ದಟ್ ಪಾಸ್ ಟು ರೀಸೆಟಲ್ ಯುವರ್ ಸೆಲ್ಫ್. ಯಾಕೆ ಅಂದ್ರೆ ಐದರ್ ಯು ವಿಲ್ ಬಿ ಎ ಬ್ರೆಡ್ ಅರ್ನಿಂಗ್ ಪರ್ಸನ್, or there will be you will be a point wherein you should be, ಎಲ್ಲ ನೀನೇ ಹ್ಯಾಂಡಲ್ ಮಾಡಬೇಕು, ಎಲ್ಲ ನೀನೇ ನೋಡ್ಕೊಬೇಕು. ಯು ಆರ್ ಸಪೋಸ್ ಟು ಬಿ ರಿಸಾಲ್ವಿಂಗ್ ಆಲ್ ದ ಇಶ್ಯೂಸ್. ಎಲ್ಲರೂ ನಿನಗೆ ಬಂದು ಹೇಳ್ತಾರೆ, ನೀನೇ ಮ್ಯಾನೇಜ್ ಮಾಡಬೇಕು. ಇಫ್ ಯು ಲೂಸ್ ಬ್ಯಾಲೆನ್ಸ್, ಬೇರೆ ನಾವೇನ್ ಮಾಡಬೇಕು, ಆ ರೀತಿ ಎಲ್ಲ ಒಂದು ಸೋಷಿಯಲ್ ಪ್ರೆಷರ್ಸ್ ಬೀಳ್ತಾ ಹೋಗುತ್ತೆ. ಸೊ ಆ ರೀತಿ ಇದ್ದಾಗ ಮೇ ಬಿ ಬಿಕಾಸ್ ಆಫ್ ದೋಸ್ ರೀಸನ್ಸ್ ಹಿ ಈಸ್ ನಾಟ್ ಏಬಲ್ ಟು ಅಪ್ರೋಚ್ ಎನಿವನ್ ಎಮೋಷನಲಿ, ಔಟ್ರೈಟ್ ಸ್ಪೀಕ್ ಅಬೌಟ್ ಇಟ್. ನನ್ಗೆ ಈ ತರ ಆಗ್ತಾ ಇದೆ, ನನ್ಗೆ ಹೆಲ್ಪ್ ಬೇಕು ಅನ್ನೋದು ಒಂದು ಹೇಳ್ಕೊಳ್ಳೋದಕ್ಕೆ ಆಗದೆ ಇರ್ಬೋದು. Even that might be one of the reasons. So ಇವಾಗ ಫಾರ್ ಅನ್ ಎಕ್ಸಾಂಪಲ್, ಯಾರಿಗಾದ್ರೂ ಇವಾಗ ಮೆಜಾರಿಟಿ ಆಫ್ ದ ಪೀಪಲ್ in the country or in the world probably are suffering from some other kind of issues, mental issues, ಇದು ಆಂಗ್ಸೈಟಿ ಇಶ್ಯೂಸ್ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ತುಂಬಾ ರೀತಿಯಾದ ಪ್ರಾಬ್ಲಮ್ಸ್ ಗಳಿದೆ. ಬಟ್ ವೈ ಇಸ್ ದಟ್ ದೇ ಆರ್ ನಾಟ್ ಏಬಲ್ ಟು ರೆಕ್ಟಿಫೈ ಇಟ್? Because if someone is going to a psychiatrist or is trying to at least ನಂದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದಾಗ ಅದನ್ನ ಹೆಂಗ್ ರೆಕ್ಟಿಫೈ ಮಾಡ್ಕೊಬೇಕು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಪಡ್ತಿರುವಾಗ ಜನ ನೋಡೋ ರೀತಿನೇ ಬದಲಾಗ್ಬಿಡುತ್ತೆ. ಅವ್ನ್ ಸರಿ ಇಲ್ಲ, ಹುಚ್ಚಾಗ್ಬಿಟ್ಟಿದಾನೆ, ಸೈಕೋ ಅಂದ್ಬಿಡ್ತಾರೆ. ಇಲ್ಲಾಂದ್ರೆ ಅವ್ನ್ ಬಿಡುಗರು ಸೈಕ್ರೇಟಿಸ್ಟ್ ಹೋಗ್ತಾನೆ. ಆ ರೀತಿಯ ಅದನ್ನ ಒಂದು ನಿಮ್ಗೆ ಅದು ನಿಮ್ ಕಿವಿಗೆ ಬಿದ್ದಿಲ್ಲ ಅಂದ್ರೆ, ಒಂದು ಕಿವಿಗೆ ಬಿದ್ದರೆ ಯು ವಿಲ್ ಈವನ್ ಗೆಟ್ ಡಿಪ್ರೆಸ್ಡ್ ಮೋರ್. ಅವನ ಮೇಲೆ ಅವ್ನ ಆಸಕ್ತಿಯನ್ನ ಕಳ್ಕೊಂತಾನೆ. So maybe because of those fears, he is not ready to open up.
ಅಂಡ್ ಬಿಕಾಸ್ ಇವಾಗ ನಾವಿರೋ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಯು ನೀಡ್ ಟು ಕಾನ್ಸ್ಟೆಂಟ್ಲಿ ಡೂ ಸಮಥಿಂಗ್ ಮೋರ್. There is always a pressure of doing more. There is always a pressure of doing something extraordinary. But we have to understand we are still normal human beings. ನಮ್ಗೆ ಎಷ್ಟು ಆಗುತ್ತೋ ನಾವು ಅಷ್ಟೇ ಮಾಡಬೇಕು ಅನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಬೇಕು ಅಂತ ಅನ್ಸುತ್ತೆ. ಆಕ್ಚುಲಿ ನಾನು ಒಂದು ಪಾಯಿಂಟ್ ಆಡ್ ಮಾಡ್ಬೇಕು ಅಂದ್ರೆ, ಇವಾಗ ಏನು ರಿಚ್ ಸೆಲೆಬ್ರಿಟೀಸ್ ಅಥವಾ ರಿಚ್ ಪೀಪಲ್ ಅವ್ರಿಗೆಲ್ಲ ಅದೇ ಅವರು ನನಗನ್ಸೋ ಪ್ರಕಾರ ಅವರು ಹ್ಯೂಮನ್ಸ್ ಆಗಿದ್ರಿಂದ ಅವರು ಯಾವ್ದೋ ರೀತಿಯಲ್ಲಿ ಡಿಪ್ರೆಷನ್ ಅಥವಾ ಖಂಡಿತ, ಖಂಡಿತ. ಆಂಗ್ಸೈಟಿ ಬ್ರೇಕ್ ಡೌನ್ ಏನಾದ್ರು ಫೇಸ್ ಮಾಡಬಹುದು. ಬಟ್ ಖಂಡಿತ. ಅವ್ರ ಹತ್ರ ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಅವ್ರಿಗೆ ಡೈಲಿ ನೀಡ್ಸ್ ನ ಕವರ್ ಮಾಡಬೇಕು ಫ್ಯಾಮಿಲಿ Exactly. ಅನ್ನೋದೊಂದು ಬರ್ದೇ ಇರೋದ್ರಿಂದ Exactly. ಅವರು ದೇ ಕ್ಯಾನ್ ಸೇ ಆಯ್ತು ಗುರು ನನಗೆ ಇವತ್ತು ತುಂಬಾ ಪ್ರೆಷರ್ ಆಗ್ತಿದೆ, ಲೆಟ್ ಮಿ ಟೇಕ್ ಅ ಬ್ರೇಕ್ ಫಾರ್ ಅಟ್ ಲೀಸ್ಟ್ 50 days 1 month ನಾನು ಬ್ರೇಕ್ ತಗೊಂತೀನಿ, ಆಮೇಲೆ ನಾನು ಐ ವಿಲ್ ರಿವಿಸಿಟ್ ಅನ್ನೋ ತರ. ಯಾಕಂದ್ರೆ ಕೆಲವೊಬ್ಬರ ಹತ್ರ ಅವ್ರದೇ ಓನ್ ಬಿಸ್ನೆಸ್ ಇರುತ್ತೆ. ಇಫ್ ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೆ 1 month 2 months ಬ್ರೇಕ್ ಕೇಳ್ಬೋದು, ಅವ್ರ ಬೋರ್ಡ್ ಇಂದ ಕ್ರಿಕೆಟ್ ಬೋರ್ಡ್ ಇಂದ ಕೇಳ್ಬೋದು. ಕ್ರಿಕೆಟ್ ಪ್ಲೇಯರ್ ಅಂತ ಎಕ್ಸಾಂಪಲ್ ತಗೊಂಡು ಬರ್ಬೋದು. ತಗೊಂಡು ಅಂದ್ರೆ ಬ್ರೇಕ್ ತಗೊಂಡು ಹಿ ಕ್ಯಾನ್ ರೀಗ್ರೂಪ್ ಇಸ್ ಮೈಂಡ್ ಸೆಟ್ ಅಂಡ್ ಎವ್ರಿಥಿಂಗ್ ಅಂತ ನೋಡ್ಕೊಂಡು ಮತ್ತೆ ವಾಪಸ್ ಹೋಗ್ಬೋದು. ಬಟ್ ಕಾಮನ್ ಪೀಪಲ್ ಮತ್ತೆ ಏನಂತಾರೆ ತುಂಬಾ ಪಾವರ್ಟಿ ಲೈನು, ಲೋವರ್ ಮಿಡಲ್ ಕ್ಲಾಸು ಪಾವರ್ಟಿ ಲೈನ್ ಅಲ್ಲೆಲ್ಲ ಇವ್ರಿಗೆ ಏನಂದ್ರೆ ಅವ್ರದ್ದು ಬೇಸಿಕ್ ಲಿವಿಂಗೇನೆ ಅದು ಡೈಲಿ ಅರ್ನಿಂಗ್ ಆಗಿರುತ್ತೆ. Yes. ಡೈಲಿ ಅರ್ನಿಂಗ್ ಇಂದ ಅವ್ರ ಬೇಸಿಕ್ ಲಿವಿಂಗ್ ನಡೀತಾ ಇರುತ್ತೆ. ಸೊ ಅವ್ರಿಗೆ ಇವಾಗ ಆ ಕ್ಷಣದಲ್ಲಿ ನೀನ್ ಕೂತ್ಕೊಂಡು ನನಗೆ ಮೆಂಟಲಿ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಗುರು, ನಾನು ಆಲ್ರೆಡಿ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದ್ದೀನಿ, ನಾನು ಇಲ್ಲಿಂದ ಮುಂದಕ್ಕೆ ನನಗೆ ಬ್ರೇಕ್ ಡೌನ್ ಆಗುತ್ತೆ, ನಾನು ಒಂದ್ ಸ್ವಲ್ಪ ದಿವಸ ಬ್ರೇಕ್ ತಗೊಳ್ಳೋಣ, ರಜಾ ತಗೊಳ್ಳೋಣ, ರೆಸ್ಟ್ ಮಾಡೋಣ ಅನ್ನೋ ಆ ಕಾನ್ಸೆಪ್ಟ್ ಅವ್ರು ಥಿಂಕಿಂಗ್ ಮಾಡೋದಕ್ಕೆ ಆಗದಿರೋ ಕೆಪಾಸಿಟಿಲಿ ಇರ್ತಾರೆ ಅವರು, ಬಿಕಾಸ್ ಆಫ್ ದ ಡೈಲಿ ಕಮಿಟ್ಮೆಂಟ್ಸ್ ಅಂಡ್ ಡೈಲಿ ನೀಡ್ಸ್ ದಟ್ ದೇ ಹ್ಯಾವ್. ಸೊ ಅದರಿಂದ ಅವರು ಓಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಎಮೋಷನ್ಸ್ ಅಲ್ಲಿ ಇನ್ನೊಂದು ಏನಂದ್ರೆ ಅದು ನಮ್ಗೆ ಮುಂಚೆಯಿಂದನೂ ಹೇಳಿರ್ತಾರಲ್ಲ. ಇವಾಗ ಚಿಕ್ಕ ವಯಸ್ಸಲ್ಲಿ ನಾವೇ ನೋಡಿರ್ತೀವಿ, ನಾವು ತುಂಬಾ ಅಳ್ತಾ ಇದ್ರೆ ಇವ್ನು ಏನು ಹೆಣ್ಣು ಹುಡುಗಿ ತರ ಅಳ್ತಾನೆ ಅಂತ. ಅಂದ್ರೆ ಹುಡುಗಿರ್ಗೆ ಚೀಪಾಗಿ ನೋಡ್ತಾ ಇದಾರೆ ಅಂತಲ್ಲ, ನಮ್ಗೆ ಬೆಳೆಸಿದ್ದು ನಮ್ಮನ್ನೆಲ್ಲ. ಇವ್ನು ಏನು ಹೆಣ್ಣು ಹುಡುಗ ತರ ಅಳ್ತಾನೆ, ಮುಟ್ಟಿದ್ರು ಅಳ್ತಾನೆ, ಇವನು ಸರಿಗಿಲ್ಲ, ಇವ್ನ ಮಾತಾಡ್ಸದೇ ಇರೋದೇ ಒಳ್ಳೇದು ಅನ್ನೋ ಮಟ್ಟಕ್ಕೆಲ್ಲ ಕಮೆಂಟ್ಸ್ ಬಂದಿದೆ. ನೀನು ಕೇಳಿರ್ತೀವಿ, ನಾನು ಕೇಳಿರ್ತೀವಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ. ಸೊ ಅದ್ ಏನಾಗ್ಬಿಟ್ಟಿದೆ, ನೀನ್ ಹತ್ರ ನೀನು ಗಂಡ್ಸಲ್ಲ ಅನ್ನೋದು, ಗಂಡು ಹುಡುಗ ಅಲ್ಲ ನೀನು ಅಳಬಾರ್ದು ಅನ್ನೋದನ್ನೇ ತೋರ್ಸ್ಕೊಂಡ್ಬಿಡ್ತಾರೆ. ಆಮೇಲೆ ಇನ್ನೊಂದ್ ಏನಾಗುತ್ತೆ, ಸ್ಕೂಲಲ್ಲೂ ನಿನ್ಗೆ ಎನ್ವಿರಾನ್ಮೆಂಟ್ ಬರುತ್ತೆ. ಸ್ಕೂಲಲ್ಲಿ ಹೋದ್ರೆ ನಿನ್ ಫ್ರೆಂಡ್ಸ್ ಜೊತೆಗಿದ್ದಾಗ ಅವ್ರೇನಂತಾರೆ, ಮೇಷ್ಟ್ರು ಹೊಡೆದ್ರು ನಮ್ ಕಣ್ಣಲ್ಲಿ ನೀರ್ ತುಂಬಿಕೊಟ್ರು ನಾವ್ ಅಳಲ್ಲ. ಯಾಕಂದ್ರೆ ಫ್ರೆಂಡ್ಸ್ ಮುಂದೆ ಎದ್ಬಿಟ್ರೆ ಏನ್ ಮೇಷ್ಟ್ರ ಕೈ ಹೊಡ್ಸ್ಕೊಂಡು ಅಳ್ತೀಯ ನೀನು, ಹಿಂಗೆಲ್ಲ ನೀನ್ ಇಷ್ಟು ಚೈಲ್ಡ್ ನೀನು ಅಂತೆಲ್ಲ ಅನ್ನಕ್ ಶುರು ಮಾಡ್ತಾರೆ ಅಂದ್ಬಿಟ್ಟು ನಾವ್ ಅದನ್ನು ಮಾಡ್ತಾ ಇರ್ಲಿಲ್ಲ. ನಾವ್ ಅದನ್ನು ದುಃಖ ಒಳಗಡೆನೆ ಇಟ್ಕೊಂಡು ತೋಡ್ಕೊಂಡು ಅಂದ್ರೆ ಬಚ್ಚಿಟ್ಕೊಂಡು ದುಃಖನ ಯಾರದನ್ನು ತೋಡ್ಕೊಳಕ್ ಆಗದೆ ಅಷ್ಟು ಅದು ಆಗಿದೆ ಅಲ್ವಾ. ಫ್ರೆಂಡ್ಸ್ ಮಧ್ಯದಲ್ಲಿ ಆಗುತ್ತೆ. ಆಮೇಲೆ ಫ್ರೆಂಡ್ಸ್ ಮಧ್ಯದಲ್ಲಿ ಇವಾಗ ಹೊಡೆದಾಟ ನಡೀತು ಅಂದ್ರೆ ಅದನ್ನು ಅಲ್ಲಿ ನಮ್ಗೆ ಅಲ್ಲಿ ತೋರಿಸ್ಬೇಕು, ನಾವು ಹುಡುಗರು, ನಾವು ಗಟ್ಟಿ, ನಾವು ನಮ್ಗಿಂತ ನಾನು ಸ್ಟ್ರಾಂಗು, ಇವ್ನಿಗಿಂತ ಸ್ಟ್ರಾಂಗು ಅನ್ನೋದು. ಸೊ ನಮ್ಗೆ ಏನಾಗಿದೆ, ಆ ಚಿಕ್ಕ ವಯಸ್ಸಿಂದಾನೇ ನಮ್ಗೆ ಆ ಮಾಡ್ಯುಲೇಷನ್ ಏನಂತಾರೆ, ಮೆಂಟಲ್ ಮಾಡ್ಯುಲೇಷನ್ ಕಂಡೀಷನಿಂಗ್ ತಗೊಂಡ್ಬಂದ್ಬಿಟ್ಟು ಹಿಂಗೇ ಬೆಳಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಆಮೇಲೆ ಇದ್ರಲ್ಲಿ ಇನ್ನೊಂದು ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ, ಒಂದು ಬ್ರೇಕ್ ತಗೊಳಕ್ ಆಗಲ್ಲ ಅಂತ. ಇವಾಗ ಹೆಣ್ಮಕ್ಳುಗಳು ಯೋಚನೆ ಮಾಡ್ತಾ ಇರ್ಬೋದು, ಹೌದಲ್ವ ಗುರು, ನಾವು ದುಡಿತಾ ಇದೀವಿ, ನಮಗೂ ಸ್ಟ್ರೆಸ್ ಆಗ್ತಿದೆ, ನಾವು ಇದೀವಿ ಅಂತ. ಇಲ್ಲಿ 2 ಪಾಯಿಂಟ್ ತಗೋಬೇಕು ಅದ್ರಲ್ಲಿ. ಒಂದು, ಅವರು ಬ್ರೆಡ್ ವಿನ್ನರ್ ಅಂತ ಅಂದ್ರೆ ಅವ್ರು ಇವಾಗ ಬ್ರೆಡ್ ವಿನ್ನರೇ ಇರ್ಬೋದು ಅವ್ರ ಫ್ಯಾಮಿಲಿಯಲ್ಲಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು, ಸೊಸೈಟಿ ನಿಮ್ಗೆ ಆ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ. ಇವಾಗ ಗಂಡು ಹುಡುಗ ಕೆಲಸ ಬಿಟ್ಟು ಬಂದು ಕೂತ್ಕೊಂಡಾಗ, ನಿಮ್ ಒಂದ್ ಮದುವೆ ಫಂಕ್ಷನ್ ಹೋದಾಗ ಅಥವಾ ಒಂದು ಯಾವ್ದೋ ಗೆಟ್ ಟುಗೆದರ್ ಹೋದಾಗ ಗಂಡು ಹುಡುಗ ಕೆಲಸ ಬಿಟ್ಟು ಬಂದು ಸುಮ್ನೆ ಮನೇಲಿ ಕೂತಿದ್ದಾನೆ ಅಂದ್ರೆ ಅವ್ನ ನೋಡೋ ರೀತಿಗೂನುವೆ ಹೆಣ್ಣು ಹುಡುಗಿ ಕೆಲಸ ಬಿಟ್ಟು ಬಂದು ಕೂತಿದ್ದಾಳೆ ಮನೇಲಿ ಅಂತ ನೋಡೋ ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ಆಡ್ಕೊಳ್ಳೋರು. ಆಮೇಲೆ ಹೆಣ್ಣು ಹುಡುಗಿಗಾದ್ರೆ ಬಿಡು ಪರವಾಗಿಲ್ಲ, ಯಾಕೆ ತಲೆ ಕೆಡ್ಸ್ಕೋತೆ, ಅವ್ನ್ ಮದುವೆ ಮಾಡ್ಕೋ, ಇಲ್ಲ ನಿನ್ ಗಂಡ ಇದನ್ನೆಲ್ಲ ನೋಡ್ಕೋತಾನೆ ಬಿಡು, ಆ ಮಟ್ಟದ ಒಂದು ಯೋಚನೆಯಲ್ಲಿ ತಗೊಂಡ್ಬರ್ತಾರೆ. ಅದೇ ಗಂಡು ಹುಡುಗಂಗಾದ್ರೆ ನೀನ್ ಏನ್ ಕೆಲಸ ಬಿಟ್ಬಿಟ್ಟೆ, ಕೆಲಸ ಮಾಡೋ, ಕೆಲಸ ಇದ್ರೆ ಹಿಂಗ್ ನೀನ್ ಜೀವನ ಮಾಡೋದು ಅನ್ನೋದೊಂದು ಅದೊಂದು ತಲೆಯಲ್ಲಿ ಕೂರಿಸ್ಬಿಡ್ತಾರೆ. ಸೆಕೆಂಡ್ ಥಿಂಗ್ ಇನ್ನೊಂದೇನಂದ್ರೆ, ಇವಾಗ ಮ್ಯಾರೇಜ್ ಆದ್ಮೇಲೆ ಇವಾಗ ಹೆಣ್ಮಕ್ಳು ಅಗೇನ್ ಟು ದ ಪಾಯಿಂಟ್, ಹೆಣ್ಮಕ್ಳು ದುಡಿತಾ ಇದಾರೆ ಮೆಜಾರಿಟಿ ಆಫ್ ದ ಮೆಮ್, ಇವನ್ ಆಫ್ಟರ್ ಮ್ಯಾರೇಜ್, ಇವನ್ ಆಫ್ಟರ್ ಹ್ಯಾವಿಂಗ್ ಕಿಡ್ಸ್ ವರ್ಕ್ ಮಾಡ್ತಾ ಇದಾರೆ. ಬಟ್ ಅವ್ರಿಗೆ ಒಂದು ಆಪ್ಷನ್ ಇದೆ, ಸೇ ದಟ್ ಇಲ್ಲಪ್ಪ ನಾವು ನಮ್ ಕಮಿಟ್ಮೆಂಟ್ಸ್ ನ ಸ್ವಲ್ಪ ಒಂದು ಬ್ರಾಕೆಟ್ ಒಳಗಡೆ ಇಟ್ಕೋತೀವಿ ಅಂದ್ರೆ ಯು ಕ್ಯಾನ್ ಸ್ಟಿಲ್ ಸಿಟ್ ಅಟ್ ಹೋಮ್, ಯು ಕ್ಯಾನ್ ಸ್ಟಿಲ್ ಫೈಲ್. ಆಮೇಲೆ ಅನ್ಆರ್ಗನೈಸ್ಡ್ ಆಗಿ ವರ್ಕ್ ಮಾಡ್ಬೋದು. ಅಂದ್ರೆ ಅವ್ರು ಏನೋ ಒಂದು ಹೊಲಿಗೆ ಹಾಕೋದು, ಒಂದು ಇದ್ ಮಾಡೋದು, ಏನೋ ಒಂದು ಹಸೆ ಬಿಡಿಸೋದು, ಏನೋ ಸಮಥಿಂಗ್ ದೇ ಕ್ಯಾನ್ ಡೂ. ಆದ್ರೆ ಗಂಡು ಮಕ್ಳಿಗೆ ಮಾತ್ರ ನೀನು ಆಚೆಗೆ ಹೋಗಿ ದುಡಿಲೇಬೇಕು ಅನ್ನೋದು ಒಂದು ಕಮಿಟ್ಮೆಂಟ್ ಕೊಟ್ಬಿಟ್ರೋದ್ರಿಂದ ನೀನು ರಿಟೈರ್ಮೆಂಟ್ ಆಗೋವರೆಗೂ ಟಿಲ್ ರಿಟೈರ್ಮೆಂಟ್, ಪಾಪ ಕೆಲವೊಬ್ಬರಂತೂ ರಿಟೈರ್ಮೆಂಟ್ ಆದ್ಮೇಲೆ ಬಿಕಾಸ್ ಆಫ್ ಜೀವನನೇ ಹೆಂಗ್ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ, ಸೊ ರಿಟೈರ್ಮೆಂಟ್ ಆದ್ಮೇಲೆ ದುಡಿತಾರೆ. ಬಟ್ ಮೆಜಾರಿಟಿ ಟಿಲ್ ರಿಟೈರ್ಮೆಂಟ್ ಅಟ್ ಲೀಸ್ಟ್. ಗಂಡಸರಿಗೆ ಅದು ಆಪ್ಷನ್ ಇಲ್ಲ. ನೀನೊಂದು ಬ್ರೇಕ್ ತಗೋಬಹುದು ಗುರು, ಒಂದು 2-3 years ಬ್ರೇಕ್ ತಗೋನೋ ಆ ಒಂದು ಆಪ್ಷನ್ ಇಲ್ಲದೆ ಇರೋದ್ರಿಂದ ಈ ಪ್ರಾಬ್ಲಮ್ಸ್ ಸ್ವಲ್ಪ ಜಾಸ್ತಿ ಗಂಡು ಮಕ್ಳಿಗೆ ಅಫೆಕ್ಟ್ ಆಗ್ತಿದೆ ಅನ್ನೋದು ನನ್ನ ಫೀಲಿಂಗ್. ಖಂಡಿತ. ಆಕ್ಚುಲಿ ಇನ್ನೊಂದೇನಂದ್ರೆ,
ಒಂದು ರೀತಿ ಆಕ್ಚುಲಿ ಇವಾಗಿನ ಸೊಸೈಟಿಯಲ್ಲಿ ಇಬ್ರು ಅರ್ನ್ ಮಾಡ್ತಿರೋದ್ರಿಂದ ದೇರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ಇವಾಗ ಎಷ್ಟೊಂದು ಜನ ಬ್ಯಾಲೆನ್ಸ್ ಮಾಡೋರು ಇದ್ದಾರೆ. ನಾನು ಇವಾಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ನಾನು ಒಬ್ಬ ಎಂಪ್ಲಾಯಿ, ಐ ಹ್ಯಾವ್ ಅ ರೆಗ್ಯುಲರ್ ಇನ್ಕಮ್. ಓಕೆ, ಇಲ್ಲ ಅಂದ್ರೆ ವೈಫ್ ವಿಲ್ ಬಿ ಅ ಕಾರ್ಪೊರೇಟ್ ಎಂಪ್ಲಾಯ್ ಆಲ್ಸೋ, ಶಿ ವಿಲ್ ಹ್ಯಾವ್ ಅ ರೆಗ್ಯುಲರ್ ಇನ್ಕಮ್. ಒಬ್ರು ರೆಗ್ಯುಲರ್ ಇನ್ಕಮ್ ಮಾಡ್ಕೊಂಡು ಇನ್ನೊಬ್ರು ಸ್ವಲ್ಪ ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ದೇ ಆರ್ ಏಬಲ್ ಟು ಬ್ಯಾಲೆನ್ಸ್ ಇಟ್ ಔಟ್. they're able to do that. ಇಲ್ಲ ಅಂದ್ರೆ ನೀವು ಬ್ರೇಕ್ ಬೇಕು ಅಂತ ಯು ಟೇಕ್ ಕೇರ್. ಆ 1 month ಕಮಿಟ್ಮೆಂಟ್ಸ್ ಇದೆ ಐ ಕ್ಯಾನ್ ಹ್ಯಾಂಡಲ್. ಆರ್ ದೇ ವಿಲ್ ಹ್ಯಾವ್ ಜಾಯಿಂಟ್ ಅಕೌಂಟ್ಸ್, ದೇ ವಿಲ್ ಹ್ಯಾವ್ ಮ್ಯಾನೇಜ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ. ಆ ರೀತಿಯಾದ ಒಂದು ಶಿಫ್ಟ್ ಇದೆ. ಬಟ್ ಅದೇ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ಬೇಕು. ಜಾಸ್ತಿ ಆಗಬೇಕು. ಇದರಲ್ಲಿ ಪ್ರಾಬ್ಲಮ್ಸ್ ಏನಂದ್ರೆ ಅದೇ ಲೋವರ್ ಇನ್ಕಮ್ ಲೆವೆಲ್ಸ್ ಅಲ್ಲಿ ಈ ಅಂಡರ್ಸ್ಟ್ಯಾಂಡಿಂಗ್ ತರೋದು ಕಷ್ಟ ಅಂತ. ಅಲ್ಲಿ ಇನ್ನೊಂದು ಮೇನ್ ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಇನ್ ಇಂಡಿಯಾ ಇಸ್ ವರ್ಸ್ಟ್. ತುಂಬಾ ಜನಕ್ಕೆ ಯಾವುದೇ ರೀತಿಯಾದ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಆಗ್ಲಿ, ಒಂದು ಬಜೆಟಿಂಗ್ ಆಗ್ಲಿ, ಒಂದು ಪ್ಲಾನಿಂಗ್ ಆಗ್ಲಿ ಅನ್ನೋದೇ ಇಲ್ಲ. ಒಂದು ಎನಿ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ಗೆ ಇರಲ್ಲ. ಸೊ ಇವನ್ ದಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ಔಟ್. ಇವನ್ ದಟ್ ವಿಲ್ ಕ್ರಿಯೇಟ್ ಲಾಟ್ ಆಫ್ ಇಶ್ಯೂಸ್. ಆ ಬ್ಯಾಲೆನ್ಸ್ ಅಟ್ಲೀಸ್ಟ್ ಇದ್ರೆ, ಇಫ್ ಒಂದು ಪ್ರಾಪರ್ ಪ್ಲಾನಿಂಗ್ ಅನ್ನೋದಾದ್ರು ಇದ್ರೆ, ಮೇ ಬಿ ಸಮ್ ಟೈಮ್ ಹಿ ಕ್ಯಾನ್ ಟೇಕ್ ಅ ಬ್ರೇಕ್ ಆರ್ ಹಿ ಕ್ಯಾನ್ ಡೂ ಸಮಥಿಂಗ್. ಬಟ್ ಬೇಸಿಕಲಿ ಆ ಲಿಟ್ರಸಿನೇ ಇಲ್ಲದೆ ಇರೋದ್ರಿಂದ ನಾನು ಒಬ್ನೇ ದುಡಿಬೇಕು, ನಾನು ಒಬ್ನೇ ಮಾಡ್ಬೇಕು, ಇಲ್ಲ ಅಂದ್ರೆ ಈವನ್ ಇಫ್ ದ ಅದರ್ ಪರ್ಸನ್ ಇಸ್ ವರ್ಕಿಂಗ್ ಆಲ್ಸೋ ನಾನು ಬ್ರೇಕ್ ತಗೊಳಕ್ ಆಗಲ್ಲ ಅನ್ನೋ ಒಂದು ಭಾವನೆಗಳು ಬಂದ್ಬಿಡುತ್ತೆ. ಯಾಕೆಂದ್ರೆ ಯು ಮೈಟ್ ನಾಟ್ ಫೈನಾನ್ಷಿಯಲಿ ಪ್ರಿಪೇರ್ಡ್ ಫಾರ್ ದಟ್ ಆಲ್ಸೋ. ಇವಾಗ ನಮ್ಮ ಸ್ಕೂಲ್ಗಳಲ್ಲಿ ಎಲ್ಲ ಹೇಳ್ಕೊಟ್ಟಿಲ್ಲ ನಮ್ಗೆ. ದೇ ಆರ್ ಪ್ರಿಪೇರ್ಡ್ ಫಾರ್ ಅಸ್ ಫಾರ್ ಎಂಪ್ಲಾಯ್ಮೆಂಟ್, ನಾಟ್ ಫಾರ್ ಅಂದ್ರೆ ಫಿನಾನ್ಷಿಯಲ್ ನಾಲೆಜ್, ಹೆಂಗೆ ಫಿನಾನ್ಷಿಯಲ್ ಸೇವಿಂಗ್ ಮಾಡಬೇಕು, ಬಜೆಟಿಂಗ್ ಮಾಡಬೇಕು ಎಲ್ಲ ಏನು ಹೇಳ್ಕೊಟ್ಟಿರಲ್ಲ. ದಟ್ ಹ್ಯಾಸ್ ಟು ಬಿ ಲರ್ನ್ ಥ್ರೂ ಹಾರ್ಡ್ ಲೆಸನ್ಸ್. ಒನ್ಸ್ ಯು ಸ್ಟಾರ್ಟ್ ಅರ್ನಿಂಗ್, ಒನ್ಸ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೈಫ್, ಅಂದ್ರೆ ಯಾವಾಗ ನಿನ್ ಕಾಲ ಮೇಲೆ ನೀನೇನು ನಡ್ಕೊಂಡು ಸ್ಟಾರ್ಟ್ ಮಾಡ್ತೀಯೋ ಆವಾಗಲೇ ಅರ್ಥ ಆಗೋದು. ಬಟ್ ಮೆನಿ ಆಫ್ ದ ಟೈಮ್ಸ್ ಇಟ್ ಮೈಟ್ ಬಿ ಟೂ ಲೇಟ್. ಮದುವೆ ಆಗ್ಬಿಟ್ಟಿರುತ್ತೆ, ಮಕ್ಕಳು ಆಗ್ಬಿಟ್ಟಿರುತ್ತೆ, ಓಕೆ, ಪ್ರೆಷರ್ ಇರುತ್ತೆ. You might not be able to reach up to the commitments. ನೀನ್ ಬ್ರೇಕ್ ಮಾಡ್ಕೊಂಡಿರುತ್ತೆ, ಬಟ್ ನೀನ್ ಬ್ರೇಕ್ ತಗೊಳಕ್ ಆಗಲ್ಲ. ಯು ಕೆನಾಟ್ ಸ್ಪೀಕ್ ಟು ಎನಿವನ್. ನೀನ್ ಏನು ಮಾಡಕ್ ಆಗಲ್ಲ, ಹೆಂಡತಿ ಹತ್ರ ಮಾತಾಡಕ್ ಆಗಲ್ಲ ಎಷ್ಟೊಂದ್ ಫಾರ್ ಎನಿ ರೀಸನ್. ಇನ್ನೊಂದ್ ಏನಾಗುತ್ತೆ, ಎಷ್ಟೊಂದ್ ಸತಿ ಮತ್ತೆ ಅಲ್ಲಿ ಬೇರೆಯವರೆಲ್ಲ ಚೆನ್ನಾಗಿರ್ತಾರೆ, ಓಕೆ, ವೆಲ್ ಬಿ ಇನ್ ಗುಡ್ ಸ್ಟ್ಯಾಂಡರ್ಡ್ಸ್ ಆ ತರ ಇರುತ್ತೆ. ನಾನು ಒಬ್ನೇ ಯಾಕೆ ಹಿಂಗಿದ್ದೀನಿ, ಆ ರೀತಿ ಪ್ರೆಷರ್ಸ್ ಬೀಳುತ್ತೆ. Because of many reasons. One, financial literacy irbodu, your situation as a guy in a family irbodu, the way society has conditioned you, many things are impacting. ಎಲ್ಲರಿಗೂ ಈ ಪ್ರಾಬ್ಲಮ್ ಇದೆ ಅಂತ ಖಂಡಿತ ಹೇಳೋದು. There are many people who have that sufficient maturity to understand and live up to. But I'm speaking ಅಂದ್ರೆ ಒಂದು ಜನರಲ್ ಆಗಿ ತುಂಬಾ ಜನ ಏನ್ ಫೇಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತು. ಅಂದ್ರೆ ಎಂಡಾಗಿ ಮತ್ತೆ ಅದೇ ಪಾಯಿಂಟ್ ಬರುತ್ತೆ. ಇವಾಗ ನಾವು ಯಾರ ವಿರುದ್ಧನೂ ಹೇಳ್ತಾ ಇಲ್ಲ, ಸುತ್ತಮುತ್ತ ಇರೋರ ಜೊತೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಆ ಕಾನ್ವರ್ಸೇಷನ್ ಆಗ್ಬೇಕು. ಸೊ ಅದಕ್ಕೆ ಗೈಸ್ ಶುಡ್ ಸ್ಟಾರ್ಟ್ ಶೋಯಿಂಗ್ ದೇರ್ ಎಮೋಷನ್ಸ್. ಎಲ್ಲ ಎಮೋಷನ್ಸ್ ಅಲ್ಲದೆ ಎಲ್ಲಿ ಅವ್ರಿಗೆ ಹೆಲ್ಪ್ ಬೇಕಾಗುತ್ತೆ, ಎಲ್ಲಿ ಒಂದು ಪ್ರಾಬ್ಲಮ್ ಇದೆ, ವೇರ್ ದೇ ಆರ್ ರೀಚಿಂಗ್ ಟು ದಟ್ ಎಕ್ಸ್ಟ್ರೀಮ್ ಸಿಚುಯೇಷನ್ಸ್ ವೇರ್ ದೇ ಕಾಂಟ್ ಹ್ಯಾಂಡಲ್, ಒಂದು ಬ್ರೇಕ್ ಡೌನ್ ಆಗ್ತಾ ಇದೆ ಅಂದಾಗ ಅಟ್ ಲೀಸ್ಟ್ ಆ ಮೂಮೆಂಟ್ ಅಲ್ಲಿ ಸುತ್ತಮುತ್ತ ಇರೋರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡೋ ತರ ಅವರೊಂದು ಓಪನ್ ಅಪ್ ಆಗ್ಬೇಕು. ಆಮೇಲೆ ಸುತ್ತಮುತ್ತ ಇರೋರು ಅದನ್ನ ವೆಲ್ಕಮ್ ಮಾಡ್ಬೇಕು. ಸೇ ದಟ್ ಓಕೆ, ಹಿ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಅವ್ರಿಗೂ ಏನೋ ಸಮಸ್ಯೆ ಇದೆ, ಫಿನಾನ್ಷಿಯಲಿ ಸಪೋರ್ಟ್ ಮಾಡಕ್ಕಾಗತ್ತಾ, ಎಲ್ಲಾನು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೇಕಂತ ಏನಿಲ್ಲ ಅಲ್ವಾ. ಎಷ್ಟೊಂದ್ಸತಿ ಇಟ್ ವಿಲ್ ಬಿ ಮೋರ್ ಆಫ್ ಮೆಂಟಲ್ ಇಶ್ಯೂಸ್ ಆಲ್ಸೋ. ಯಾರೋ ಒಬ್ರಿಗೆ ಒಂದು ಶೋಲ್ಡರ್ ಬೇಕಾಗಿರುತ್ತೆ ಟು ಲೀನ್ ಅಪ್ ಆನ್. ಅದನ್ನ ಕೊಡೋಕಾರು ಸುತ್ತಮುತ್ತ ಜನ ರೆಡಿ ಆಗಿರ್ಬೇಕು, ಅದು ಓಪನ್ ಮೈಂಡೆಡ್ ಆಗಿರ್ಬೇಕು ಅನ್ನೋದು ಇಸ್ ದ ಮೇಜರ್ ಕನ್ಸರ್ನ್ ಅಲ್ವಾ. ಅಂಡ್ ಇವಾಗ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಂದ್ರೆ ಇವಾಗ ಮ್ಯಾರೇಜ್, ಇವಾಗ ಪೇರೆಂಟಲ್ ಇಶ್ಯೂಸ್ ಫಾರ್ ಮ್ಯಾರೇಜ್. ಅಂದ್ರೆ ಇವಾಗ ಅಪ್ಪ ಅಮ್ಮಂದ್ರು ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಪ್ರೆಷರ್ ಹಾಕೋದು ನಾವು ನೋಡಿದೀವಿ. ಸೊ ಈಗ ನಿಮ್ಗೆ ವಯಸ್ಸಾಗ್ತಿದೆ, 24 ಆಗ್ತಿದೆ, 25 ಆಗ್ತಿದೆ, ಬೇಗ ಮದುವೆ ಆಗ್ಬಿಡೋದು, ನೀನು ನಮ್ ಜವಾಬ್ದಾರಿ ಕಳೆದೋಗುತ್ತೆ ಅಂತ. ಇವಾಗ ನಿನ್ಗೆ ಅನ್ಸೋ ಪ್ರಕಾರ ಗಂಡು ಮಕ್ಳಿಗೂ ಈ ತರದ್ದು ಪ್ರೆಷರ್ ಇದೆಯಾ, ಇವಾಗ ಸ್ವಲ್ಪ ಜಾಸ್ತಿನೇ ಆಗಿದೆಯಾ ಇವಾಗ ಅನ್ನೋದು ಒಂದು ಪಾಯಿಂಟ್. ಖಂಡಿತ ಅಂದ್ರೆ ಇವಾಗ ಗಂಡು ಮಕ್ಕಳಿಗೆ ಇನ್ನ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಇದೆ. ಅಂದ್ರೆ ಒಂದು ಸೇಮ್ ಮದುವೆ ಮಾಡ್ಬಿಟ್ರೆ, ಒಂದ್ ಮಗು ನೋಡ್ಬಿಟ್ರೆ ಸಾಕು, ನಮ್ದು ರೆಸ್ಪಾನ್ಸಿಬಿಲಿಟಿ ಆಗೋಗುತ್ತೆ, ಮಾಡುತ್ತೆ ಅನ್ನೋದು ಒಂದು ರೀತಿ. ಇನ್ನೊಂದು ರೀತಿ ಏನು ಅಂದ್ರೆ, ಮದ್ವೆ ಮಾಡ್ಬೇಕು ಅಂತ ಅಂದಾಗ ಅವ್ರನ್ನ, ಇವಾಗ ಫಾರ್ ಎನ್ ಎಕ್ಸಾಂಪಲ್, ಇಫ್ ಯು ಆರ್ ಲುಕಿಂಗ್ ಫಾರ್ ಎ ಮ್ಯಾಚ್,
ಆವಾಗ ಬರೋ ರಿಕ್ವೈರ್ಮೆಂಟ್ಸ್ ಇಟ್ ಇಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಇಶ್ಯೂಸ್. ಇವಾಗ ಬರೋ ಹೆಣ್ಮಕ್ಳದ್ದು ಎಕ್ಸ್ಪೆಕ್ಟೇಷನ್ಸ್ ಭಾರಿ ಬೇಜಾರ ಮಾಡುತ್ತೆ. ಒಂದ್ಸತಿ ತಿಂಗಳಿಗೆ 2-3 ಲಕ್ಷ ದುಡಿತಾ ಇರ್ಬೇಕು, ಅಂಡ್ ದೇ ಶುಡ್ ಹ್ಯಾವ್ ಅ ಪ್ರಾಪರ್ಟಿ ಫಾರ್ ದೆಮ್ ಸೆಲ್ಸ್, ಇಲ್ಲಾಂದ್ರೆ US ಅಲ್ಲಿ ಸೆಟ್ಲ್ ಆಗ್ಬೇಕು, ಇಲ್ಲಾಂದ್ರೆ ಎಲ್ಲದು ಬೇರೆ ಔಟ್ ಆಫ್ ದ ಕಂಟ್ರಿ ಸೆಟ್ಲ್ ಆಗ್ಬೇಕು, ಇಲ್ಲಾಂದ್ರೆ ದೇ ಶುಡ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ಸ್ಟ್ಯಾಂಪ್ಸ್ ಬಿದ್ದಿರ್ಬೇಕು, ಅಪ್ಪ ಅಮ್ಮ ಇರಬಾರ್ದು, ಬೇರೆ ಮನೇಲಿ ಇರ್ಬೇಕು, ಆತರ ತುಂಬಾನೇ ರೀತಿಯಾದ ರಿಕ್ವೈರ್ಮೆಂಟ್ಸ್ ಇಟ್ಕೊಂಡ್ ಬರ್ತಾರೆ. ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ನಾಟ್ ಫೇರ್. ಇವಾಗ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲಿ ತಗೊಳ್ತಾರೆ, ಓಕೆ, ಸೊ ಎಲ್ಲರೂ ಮದುವೆ ಏಜ್ 27ರಿಂದ 30 ಇಟ್ಕೊಂಡ್ರೆ 27 to 30 ಅಂತ ಇಟ್ಕೊಂಡ್ರೆ 27 to 30 ಒಳಗಡೆ ಅವನೊಂದ್ ಸ್ವಂತ ಮನೆ ಇಟ್ಕೊಂಡಿರ್ಬೇಕು, ತಿಂಗಳಿಗೆ 1 2 ಲಕ್ಷ 3 ಲಕ್ಷ ದುಡಿಬೇಕು, ಅಂಡ್ ಫಾರಿನ್ ಹೋಗಿ ಸೆಟ್ಲ್ ಆಗೋ ಆಪರ್ಚುನಿಟಿ ಇರಬೇಕು. ಐ ಥಿಂಕ್ ಇಟ್ಸ್ ವೆರಿ ಅನ್ರೀಸನಬಲ್, ವೆರಿ ಅನ್ರೀಸನಬಲ್. ಅದೇ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇವಾಗ ಆತರ ನೋಡಕ್ ಹೋದ್ರೆ ಈಗ ನಾರ್ಮಲ್ ಪೀಪಲ್ ಗೆ ಸ್ವಲ್ಪ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಜಾಸ್ತಿ ಆಗ್ತಾ ಇದೆಯಾ ಅಂತ. ಸೇಮ್ ದಟ್ ಇವಾಗ ಈ ತರದ ಮ್ಯಾಚ್ ಗಳೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ, ಅಯ್ಯೋ ಗುರು ನಮ್ಗೆ ಮದುವೆ ಆಗೋ ಯೋಗ್ಯತೆ ಇಲ್ಲ ನಮ್ಗೆ, ನಾವು ಆರ್ ವಿ ನಾಟ್ ಮ್ಯಾನ್ ಎನಫ್. ಎವ್ರಿ ಟೈಮ್ ಇವಾಗ ಗಂಡಸರಿಗೆ ಮೇಜರ್ ಪ್ರಾಬ್ಲಮ್ ಇರೋದು ಅವ್ರಿಗೆ ಬರೋ ಕ್ವಶನ್ ಒಂದ್ ತಲೆಯಲ್ಲಿ ಏನಂದ್ರೆ ಆರ್ ವಿ ನಾಟ್ ಮ್ಯಾನ್ ಎನಫ್. ಅದಕ್ಕೂ ಅವಾಗ ನಗ್ತಾರೆ ಜನ, ಏನ್ ಗುರು ನೀನ್ ಗಂಡಸಾಗಿ ಹಿಂಗ್ ಯೋಚನೆ ಮಾಡ್ತೀಯಾ ಅಂತಾನು ಕೇಳ್ತಾರೆ. ಬಟ್ ಅಲ್ಲಿ ರಿಯಾಲಿಟಿಲಿ ಇಟ್ ಈಸ್ ಸಮಥಿಂಗ್ ಎಲ್ಸ್, ಲೈಕ್ ರಿಕ್ವೈರ್ಮೆಂಟ್ಸ್ ಅದು ಇದೆಲ್ಲ ನೋಡಿದ್ರೆ. ಅಂಡ್ ಐ ಥಿಂಕ್ ವಿ ಹ್ಯಾವ್ ಮೋರ್ ಪಾಯಿಂಟ್ಸ್. ಇಲ್ಲಿಗೆ ಪಾಸ್ ಮಾಡಿ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡೋಣ, ಯಾಕಂದ್ರೆ ಸ್ವಲ್ಪ ಟಾಪಿಕ್ಸ್ ಜಾಸ್ತಿ ಇರೋದ್ರಿಂದ ಕವರ್ ಮಾಡೋಣ. ಸೊ ನಾವು ಇನ್ನೂ ಒಂದು ಸೆಕೆಂಡ್ ಪಾರ್ಟ್ ಇದ್ರದ್ದು ವಿಡಿಯೋ ಬಿಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.